ಕ್ರಿಸ್ತರಲ್ಲಿ ಪ್ರಿಯರೇ, ತಪಸ್ಸು ಕಾಲದ ಮೊದಲನೆಯ ದಿನ ಬಹಳ ಅರ್ಥಪೂರ್ಣವಾದಂತಹ ಒಂದು ಆಂಗ್ಲೇಯ ಹೇಳಿಕೆ ಇದೆ. ಸಕ್ಸಸ್ ಈಸ್ ಸ್ವೀಟ್ ಬಟ್ ದ ಸೀಕ್ರೆಟ್ ಈಸ್ ಸ್ವೆಟ್. ಅದನ್ನು ಇನ್ನೊಮ್ಮೆ ಹೇಳಲು ಬಯಸುತ್ತಾ ಇದ್ದೇನೆ. ಸಕ್ಸಸ್ ಈಸ್ ಸ್ವೀಟ್ ಬಟ್ ದ ಸೀಕ್ರೆಟ್ ಈಸ್ ಸ್ವೆಟ್. ಅಂದರೆ ನಮ್ಮ ಎಲ್ಲ ಗೆಲುವು ಒಂದು ಸಿಹಿಯನ್ನು, ಸಂತೋಷವನ್ನು ನಮಗೆಲ್ಲರಿಗೂ ಕೊಡುವಂತಹ ಸಂಗತಿಯಾಗಿದೆ. ಆದರೆ ಅದರ ಹಿಂದಿರುವ ದುಡಿಮೆ, ಸುರಿಸುವ ಬೆವರು ನಮ್ಮ ಗೆಲುವಿನ ದಾರಿಯನ್ನು ತಿಳಿ ಹೇಳುತ್ತದೆ. ಪ್ರಿಯರೇ, ಈ ದಿನದಿಂದ ನಾವು ನಮ್ಮ ವ್ರತಕಾಲವನ್ನು, ತಪಸ್ಸು ಕಾಲವನ್ನು ಆರಂಭಿಸುತ್ತಿದ್ದೇವೆ. ಆತ್ಮಿಕವಾದ ಒಂದು ಗೆಲುವು ನಮಗೆ ಬೇಕು ಎಂಬ ಮನಸ್ಸಿದ್ದರೆ ಬೆವರು ಸುರಿಸುವಂಥವರಾಗಬೇಕು. ಅಂದರೆ ಆತ್ಮೀಕವಾದಂತಹ ಬೆಳವಣಿಗೆಗೋಸ್ಕರ ನಾವು ದುಡಿಯಬೇಕಾಗಿದೆ. ಸುಂದರವಾದಂತಹ ಒಂದು ನಾಣ್ಣುಡಿ ನಮಗೆಲ್ಲರಿಗೂ ತಿಳಿದಿರುವಂತಹ ವಿಷಯ. ಕೈ ಕೆಸರಾದರೆ ಮಾತ್ರವೇ ಬಾಯಿ ಮೊಸರು ಎಂಬಂತಹ ನಾಣ್ಣುಡಿ. ಈ ನಾಣ್ಣುಡಿಯನ್ನು ಮರೆಯದಿರುವ ರೋಮನವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 6ನೇ ವಾಕ್ಯ ಈ ನಿಟ್ಟಿನಲ್ಲಿ ಧ್ಯಾನದ ಚಿಂತನೆಯ ವಿಷಯವಾಗಿಸುವ. ನಾವು ಹೀಗೆ ಓದುತ್ತೇವೆ: ನಿಮಗೆ ತಿಳಿದಿರುವಂತೆ ಪಾಪಾಧೀನವಾದ ನಮ್ಮ ಸ್ವಭಾವವು ನಾಶವಾಗುವಂತೆಯೂ ಇನ್ನು ಮುಂದೆ ನಾವು ಪಾಪಕ್ಕೆ ದಾಸರಾಗಿರದಂತೆಯೂ ಯೇಸು ಕ್ರಿಸ್ತರೊಡನೆ ನಮ್ಮ ಹಳೆಯ ಸ್ವಭಾವವನ್ನು ಶಿಲುಬೆಗೆ ಬಡಿಯಲಾಗಿದೆ. ಪ್ರಿಯರೇ, ಈ ವಚನ ನಮ್ಮಲ್ಲಿ ತಿಳಿಯಪಡಿಸುವುದೇನೆಂದರೆ, ನಿಮ್ಮ ಮತ್ತು ನನ್ನ ಜೀವನದ, ಕಳೆದು ಹೋದಂಥ ಜೀವನದ, ನಿನ್ನೆಯ ಮೊನ್ನೆಗಳ ಜೀವನದಲ್ಲಿ, ಮಾತಿನಲ್ಲಿ, ಕ್ರಿಯೆಯಲ್ಲಿ, ಆತ್ಮನಲ್ಲಿ, ಸಂಬಂಧಗಳಲ್ಲಿ, ನಮ್ಮ ಜೀವನದ ಆಗುಹೋಗುಗಳಲ್ಲಿ, ಕೆಲಸ ಕಾರ್ಯಗಳ ಮಧ್ಯದಲ್ಲಿ ಎಲ್ಲಿ ಪಾಪಾಧೀನವಾದ ನಮ್ಮ ಸ್ವಭಾವ ರೂಪುಗೊಂಡಿದೆ, ಯಾವ ರೀತಿಯಲ್ಲಿ ಅದು ರೂಪವಾಗಿದೆ, ಹಾಗೆ ರೂಪವಾಗಿರುವಂತಹ ವಿಚಾರಗಳನ್ನು ನಾಶವಾಗುವಂತೆ, ಹಾಗೆ ಇನ್ನು ಮುಂದೆ ನಾವು ಪಾಪಕ್ಕೆ ದಾಸರಾಗಿರಬಾರದು. ಅದಕ್ಕಾಗಿ ಯೇಸು ಕ್ರಿಸ್ತರೊಡನೆ ನಮ್ಮ ಹಳೆಯ ಸ್ವಭಾವವನ್ನು ಶಿಲುಬೆಗೆ ಜಡಿಯಬೇಕಾಗಿದೆ. ನಾ ಮೊದಲು ಹೇಳಿದ ಆ ಆಂಗ್ಲೇಯ ಹೇಳಿಕೆ ನಮ್ಮ ಜೀವನದಲ್ಲಿ ಸತ್ಯವಾಗಬೇಕು. ಸಕ್ಸಸ್ ಈಸ್ ಸ್ವೀಟ್ ಬಟ್ ದ ಸೀಕ್ರೆಟ್ ಈಸ್ ಸ್ವೆಟ್. ಈ ಪಾಪಾಧೀನವಾದಂತಹ ನಮ್ಮ ಜೀವನವನ್ನು ನಾವು ಮಂಜಿನಂತೆ ಬೆಳಪಾಗಿಸಬೇಕು. ಅದಕ್ಕಾಗಿ ನಾವು ದುಡಿಯಬೇಕು, ಬೆವರು ಸುರಿಸಬೇಕು. ಆತ್ಮೀಕ ಜೀವನದ ಒಂದು ಬೆಳವಣಿಗೆಯಲ್ಲಿ ಅದನ್ನು ನಾವು ಜಯಗಳಿಸಿ ಸಂಭ್ರಮಿಸಬೇಕಾದರೆ, ನಮ್ಮ ಆತ್ಮೀಕ ಜೀವನದಲ್ಲಿ ಸಿಹಿ ಉಣ್ಣಬೇಕಾದರೆ ನಾವು ಬೆವರಬೇಕು, ಕಷ್ಟಪಡಬೇಕು, ನಮ್ಮ ಜೀವನವನ್ನು ರೂಪಿಸಬೇಕು, ದೇವರೆಡೆಗೆ ನಡೆಯಬೇಕು, ಎಲ್ಲ ದಿನ ಶುಭ ಸಂದೇಶವನ್ನು ಓದಬೇಕು, ಮಾತೆ ಮರಿಯಮ್ಮನವರ ಜೊತೆ ಸೇರಿ ಯೇಸುವಿನಲ್ಲಿ ಪ್ರಾರ್ಥಿಸಬೇಕು, ಧರ್ಮಸಭೆಯೊಂದಿಗೆ ಸೇರಿ ಪ್ರಾರ್ಥಿಸಬೇಕು. ನಮ್ಮ ಕುಟುಂಬಗಳಲ್ಲಿ ನಾವು ಒಂದು ನಿಗದಿತ ಸಮಯದಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಪ್ರಾರ್ಥಿಸಬೇಕು. ನಮ್ಮ ವೈಯಕ್ತಿಕವಾದಂಥ ಪ್ರಾರ್ಥನೆಯಲ್ಲಿ ಸಮಯವನ್ನು ನಾವು ಕಂಡುಕೊಳ್ಳಬೇಕು. ಇದೆಲ್ಲ ಆತ್ಮೀಕ ದುಡಿಮೆ ಪ್ರಿಯರೇ. ಇದಾವುದೂ ಇಲ್ಲದೆ ನನಗೆ ಎಲ್ಲವೂ ಬೇಕೆನ್ನುವ ಆ ಒಂದು ಹಂಬಲ ನಮ್ಮಿಂದ ದೂರವಾಗಬೇಕು. ಕೈ ಕೆಸರಾದರೆ ಮಾತ್ರ ಬಾಯಿಗೆ ಮೊಸರು. ನಮಗೆ ತಿಳಿದಿರುವಂತೆ ಪಾಪಾಧೀನವಾದ ನಮ್ಮ ಸ್ವಭಾವವು ನಾಶವಾಗುವಂತೆಯೂ ಇನ್ನು ಮುಂದೆ ನಾವು ಪಾಪಕ್ಕೆ ದಾಸರಾಗಿರದಂತೆಯೂ ಯೇಸು ಕ್ರಿಸ್ತರೊಡನೆ ನಮ್ಮ ಹಳೆಯ ಸ್ವಭಾವವನ್ನು ಶಿಲುಬೆಗೆ ಬಡಿಯಲಾಗಿದೆ. ಧ್ಯಾನಿಸೋಣ ಪ್ರಿಯರೇ. ಈ ತಪಸ್ಸು ಕಾಲದ ಮೊದಲನೆಯ ದಿನ ಶಿಲುಬೆಗೆ ಜಡಿಯಬೇಕಾಗಿರುವಂತಹ ನಮ್ಮ ಆ ಪಾಪಾಧೀನವಾದ ಸ್ವಭಾವ ಯಾವುದು? ಶಿಲುಬೆಯ ಮೇಲೆ ನನಗೋಸ್ಕರ ಪ್ರಾಣಾರ್ಪಣೆ ಮಾಡಿದ ತಂದೆಯೇ, ಯೇಸು ದೇವನೇ, ನೀ ಸುರಿಸಿದ ರಕ್ತದಿಂದ ನನ್ನ ಪಾಪಾಧೀನವಾದ ನನ್ನ ಸ್ವಭಾವವನ್ನು ತೊಳೆದು ನನ್ನನ್ನು ಪವಿತ್ರೀಕರಿಸು.